ನಮಸ್ಕಾರ ಎಲ್ಲರಿಗೂ. ನಾನು ಕೀರ್ತೇಶ್, ಆಟಿಸಮ್ ಸೊಸೈಟಿ ಆಫ್ ಉಡುಪಿಯ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿರುವಂಥದ್ದು. ನಾನು ಇಲ್ಲಿ ಬರಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ, ಇದೇ ಬರುವಂಥ ಡಿಸೆಂಬರ್ 14ರಂದು ಕಲಾಸೌರಭ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಕಲಾಸೌರಭ ಅಂತ ಹೇಳಿದ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಬೋದು, ಇಟ್ಸ್ ಎ ಕಲ್ಚರಲ್ ಇವೆಂಟ್ ಅಂತ ಹೇಳಿಕೊಂಡು. ಇಟ್ ಇಸ್ ನಾಟ್ ಎ ಕಲ್ಚರಲ್ ಇವೆಂಟ್, ಇಟ್ ಇಸ್ ಮೋರ್ ದೆನ್ ಎ ಕಲ್ಚರಲ್ ಇವೆಂಟ್, ಇಟ್ಸ್ ಎ ಸ್ಪೆಷಲ್ ಕಲ್ಚರಲ್ ಇವೆಂಟ್ ಅಂತ ಹೇಳಿದರೆ ಯಾವ ರೀತಿಯಲ್ಲೂ ತಪ್ಪಾಗೋದಿಲ್ಲ ಅಂತ ಎಣಿಸ್ತೇನೆ. ಈ ಕಲ್ಚರಲ್ ಇವೆಂಟ್ ಆರ್ಗನೈಸ್ ಮಾಡ್ತಾ ಇರುವಂಥದ್ದು ಆಟಿಸಮ್ ಸೊಸೈಟಿ ಆಫ್ ಉಡುಪಿ. ಆಟಿಸಮ್ ಸೊಸೈಟಿ ಸತತ 4 ವರ್ಷಗಳಿಂದ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ನಲ್ಲಿ ಸ್ಪೆಷಲ್ ಮಕ್ಕಳಿಗೋಸ್ಕರ ಆಗಿರ್ಬೋದು, ವಿಶೇಷ ಮಕ್ಕಳಿಗೋಸ್ಕರ ಆಗಿರ್ಬೋದು, ಅದರಲ್ಲೂ ಸಹ ಆಟಿಸಮ್ ಮಕ್ಕಳಿಗೋಸ್ಕರ ಪೋಷಕರಿಗೋಸ್ಕರ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ. ಅದೇ ರೀತಿ ಅಡ್ವೊಕಸಿ ಪ್ರೋಗ್ರಾಮ್ಸ್ಗಳನ್ನಾಗಿರ್ಬೋದು, ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನಾಗಿರ್ಬೋದು, ಡೈರೆಕ್ಟ್ ಪ್ರೋಗ್ರಾಮ್ಸ್ಗಳನ್ನಾಗಿರ್ಬೋದು, ಹಾಗೆ ಮಾಡ್ತಾ ಬಂದಿರುವಂಥ ಒಂದು ಸಂಸ್ಥೆ ಇದಾಗಿರುವಂಥದ್ದು. ಅದರಲ್ಲೂ ಸಹ ಈ ಒಂದು ಕಲಾಸೌರಭ ಅಂತ ಹೇಳುವಂಥದ್ದು ಒಂದು ಇಯರ್ಲಿ ಈವೆಂಟ್ ಆಗಿರುವಂಥದ್ದು. ನಮ್ಮ ಜೊತೆ ಎಸ್ಪೆಷಲಿ ಆಟಿಸಮ್ ಸೊಸೈಟಿ ಆಫ್ ಉಡುಪಿಯ ಜೊತೆ ಡಾಕ್ಟರ್ ಎ ವಿ ಬಾಳಿಗ ಹಾಸ್ಪಿಟಲ್, ಕಮಲಾ ಎ ಬಾಳಿಗ ಚಾರಿಟಬಲ್ ಟ್ರಸ್ಟ್, ಒನ್ ಗುಡ್ ಸ್ಟೆಪ್ ಅಂತ ಹೇಳುವಂಥ ಸಂಸ್ಥೆಗಳು ನಮ್ಮ ಒಟ್ಟಿಗೆ ಕೈ ಜೋಡಿಸಿರುವಂಥದ್ದು. ಕಲಾಸೌರಭ ಅಂತ ಹೇಳುವಂಥ ಕಾರ್ಯಕ್ರಮ ಅಂದರೆ ಇದು ನಮ್ಮ ನಮ್ಮ ಎಂಟೈರ್ ಉಡುಪಿ ಡಿಸ್ಟಿಕ್ನಲ್ಲಿರುವಂತಹ ಎಲ್ಲ ಸ್ಪೆಷಲ್ ಸ್ಕೂಲ್ಸ್ಗಳಿಗೆ ಒಂದು ಕಲ್ಚರಲ್ ಕಾಂಪಿಟಿಷನ್ಸ್ ಇರುವಂಥದ್ದು. ನಮ್ಮ ಉಡುಪಿಯಲ್ಲಿ ಇದೊಂದು ಏಕೈಕ ಕಾರ್ಯಕ್ರಮ ಅಂತ ಹೇಳಿದ್ರು ಯಾವ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ ಅಂತ ಎಣಿಸ್ತೇನೆ. ಇಷ್ಟು ಗ್ರ್ಯಾಂಡ್ ಆಗಿ, ಇಷ್ಟು ಇಕ್ವಿಪ್ಡ್ ಆಗಿ, ಇಷ್ಟು ಒಂದು ಏನು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡು ಮಾಡ್ತಿರುವಂಥ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದರೆ ಇದು ನಮ್ಮ ಭಾವನೆ, ನಮ್ಮ ಆರ್ಗನೈಸರ್ಸ್ಗಳ ಒಂದು ಭಾವನೆ ಏನಂತ ಹೇಳಿದರೆ, ಈ ನಾವು ಸ್ಪೆಷಲ್ ಮಕ್ಕಳಂತ ನಾವು ಹೇಳ್ತೇವೆ, ಅದನ್ನು ನಾವು ಎಷ್ಟು ಅವರನ್ನು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೇವೆ ಅಂತ ಹೇಳಿದರೆ ಒಂದು ಲಿಮಿಟ್ ಆಗಿ ಇರ್ತದೆ ಅಂತ ಹೇಳುವಂಥ ನಮ್ಮ ಭಾವನೆ. ಅದಕ್ಕೋಸ್ಕರ ಇವರಿಗೆ ಒಂದು ಕ್ರಾಸ್ ದ ಲಿಮಿಟ್ ಆಗಿ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಈ ಕಲಾಸೌರಭದಲ್ಲಿ ಪ್ರತಿಯೊಂದು ಸ್ಕೂಲಿಗೂ 10 ನಿಮಿಷದ ಕಾಲಾವಧಿ ಇರ್ತದೆ. 10 ನಿಮಿಷದ ಕಾಲಾವಧಿಯಲ್ಲಿ ಅವರ ಸ್ಪೆಷಲ್ ಮಕ್ಕಳ ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಒಂದೊಂದು ವೇದಿಕೆ ಆಗಿರುವಂಥದ್ದು. ಅದೇ ರೀತಿ ಈ ಸಲದ ಕಲಾಸೌರಭದಲ್ಲಿ ಸಂಬಂಧ ಅಂತ ಹೇಳುವಂತಹ ಥೀಮ್ ನಡಿಯಲ್ಲಿ ಎಲ್ಲ ಸ್ಕೂಲ್ಸ್ಗಳು ಪಾರ್ಟಿಸಿಪೇಟ್ ಮಾಡಲಿಕ್ಕಿದೆ. ಎಲ್ಲ ನಮ್ಮ 15 ಎಸ್ಪೆಷಲಿ ನಮ್ಮ ಡಿಸ್ಟಿಕ್ನಲ್ಲಿರುವಂಥ 15 ಸ್ಪೆಷಲ್ ಸ್ಕೂಲ್ಸ್ಗಳು ಸಹ ಈ ಸಲ ಪಾರ್ಟಿಸಿಪೇಟ್ ಮಾಡಲಿಕ್ಕಿದೆ. ಅವರ ಮಕ್ಕಳ ಟ್ಯಾಲೆಂಟನ್ನು ತೋರಿಸ್ಲಿಕ್ಕಿದ್ದಾರೆ. ಅದು ಮಾತ್ರ ಅಲ್ಲದೆ ಈ ಸಲ ನಾವು ಹೇಳಿದಾಗನೇ ಸಂಬಂಧ ಅಂತ ಹೇಳುವಂಥ ಒಂದು ಥೀಮನ್ನು ಇಟ್ಟಿದ್ದೇವೆ. ಈ ಸಲ ಕೇವಲ ಮಕ್ಕಳಲ್ಲ, ಸ್ಪೆಷಲ್ ಮಕ್ಕಳು ಮಾತ್ರ ಅಲ್ಲ, ಅವರ ಪೋಷಕರು ಸಹ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಿದ್ದಾರೆ. ಯಾಕೆ ಪೋಷಕರಿಗೆ ನಾವು ವೇದಿಕೆಯನ್ನು ಕಲ್ಪಿಸ್ತಿದ್ದೇವೆ ಅಂತ ಹೇಳಿದರೆ, ಮುಖ್ಯವಾಗಿ ನಾವು ಈಗ ವಿಶೇಷ ಮಕ್ಕಳು ಅಂತ ಹೇಳಿದ್ಕೊಳ್ಳಿ, ನಾವು ವಿಶೇಷ ಮಕ್ಕಳನ್ನು ಮಾತ್ರ ನೋಡ್ತೇವೆ. ಅದರ ಹಿಂದ್ಗಡೆ ಇರುವಂತಹ ಪೇರೆಂಟ್ಸನ್ನು ನಾವು ಬಿಟ್ಟಿರ್ತೇವೆ. ಅವರಿಗೂ ಸಹ ವೇದಿಕೆಯನ್ನು ಕಲಿಸ್ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಸಲದ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ವೇದಿಕೆಯನ್ನು ಕಲ್ಪಿಸ್ತಿರುವಂಥದ್ದು. ಅದೇ ರೀತಿ ಲಾಸ್ಟ್ ಇಯರ್ ನಾವು ಪ್ರಾರಂಭ ಮಾಡಿರುವಂಥ ಸಂವೇದ ಅಂತ ಹೇಳುವಂಥ ಗ್ರೂಪ್ನ ಪೇರೆಂಟ್ಸ್ ಗ್ರೂಪ್ನನ್ನು ಅವರು 1 ವರ್ಷದಿಂದ ತುಂಬ ಒಳ್ಳೆ ರೀತಿಯಲ್ಲಿ ಆ್ಯಕ್ಟಿವ್ ಇದ್ದು, ಈ ಸಲ ಅವರು ಸಹ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರು ಒಂದು ಕಲ್ಚರಲ್ ಇವೆಂಟನ್ನು ಕೊಡಲಿಕ್ಕಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಒಂದು ಸಣ್ಣ ಸಕ್ಸಸ್ ಅಂತ ಹೇಳಿದರೆ ಯಾವ ರೀತಿಯಲ್ಲೂ ತಪ್ಪಲ್ಲ ಅಂತ ನನಗೆ ಎಣಿಸ್ತದೆ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳಿರುವಂಥದ್ದು, ಈ ಕಾರ್ಯಕ್ರಮಗಳು ಸಕ್ಸಸ್ ಆಗಬೇಕಂತ ಹೇಳಿದರೆ ಇಟ್ಸ್ ಲೈಕ್ ಒಂದು ಹ್ಯೂಜ್ ಇವೆಂಟ್. ಅರೌಂಡ್ 250 to 300 ಮಕ್ಕಳು ಬರುವಂತಹ ಒಂದು ಸ್ಪೆಷಲ್ ಮಕ್ಕಳು ಬರುವಂಥ ಇವೆಂಟ್, ಅರೌಂಡ್ 50 to 100 ಸ್ಪೆಷಲ್ ಪೇರೆಂಟ್ಸ್ ಬರುವಂಥ ಒಂದು ಇವೆಂಟ್. ಸೊ ಈ ಇವೆಂಟ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡುವಂಥ ಪ್ರತಿ ಮಗುವಿಗೂ ಸಹ ಒಂದು ಉಡುಗೊರೆ ಕೊಡುವಂತಹ ಒಂದು ಇವೆಂಟ್, ಸೊ ಕ್ಯಾಶ್ ಪ್ರೈಸ್ ಕೊಡುವಂಥ ಇವೆಂಟ್. ಸೊ ಇಟ್ಸ್ ಒಂದು ಹ್ಯೂಜ್ ಕಮಿಟ್ಮೆಂಟ್ ಇರುವಂಥದ್ದು. ಆ ಕಮಿಟ್ಮೆಂಟನ್ನು ನಾವು ಫಿಲ್ ಮಾಡಬೇಕಂತ ಹೇಳಿದರೆ ನಮ್ಮ ಜನರ ಸಹಾಯ ನಮಗೆ ಬೇಕಿರ್ತದೆ, ಸಪೋರ್ಟ್ ನಮಗೆ ಬೇಕಿರ್ತದೆ. ಆ ಒಂದು ವಿಚಾರವಾಗಿಯೇ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ನಿಮ್ಮ ಪ್ರೋತ್ಸಾಹ ಆಗಿರ್ಬೋದು, ನಿಮ್ಮ ಧನಸಹಾಯ ಆಗಿರ್ಬೋದು, ಇದೆಲ್ಲ ನಮಗೆ ಸಪೋರ್ಟ್ ಮಾಡ್ತದಂತ ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಅದೇ ರೀತಿ ನಮ್ಮ ಮುಂದಿನ ಉದ್ದೇಶ ಇರುವಂಥದ್ದು, ಈ ಏನು ಫಂಡ್ ರೈಸ್ ಮಾಡ್ತಾ ಇರುವಂಥದ್ದು ಮುಂದಿನ ಉದ್ದೇಶ ಇರುವಂಥದ್ದು ಅಂತ ಹೇಳಿದ್ರೆ, ನಮ್ಮ ಉಡುಪಿ ಡಿಸ್ಟಿಕ್ನಲ್ಲಿ ಒಂದು ಆಟಿಸಮ್ ಸೆಂಟರ್ ಆಗಬೇಕು, ಒಂದು ಇಕ್ವಿಪ್ಡ್ ಆಗಿರುವಂಥ ಆಟಿಸಮ್ ಸೆಂಟರ್ ಆಗಬೇಕು. ನಮ್ಮ ಮಕ್ಕಳಿಗೆ ಕರೆಕ್ಟ್ ಆಗಿರುವ ಒಂದು ವೇದಿಕೆಯನ್ನು ಅವರಿಗೊಂದು ಟ್ರೀಟ್ಮೆಂಟ್ ಎಲ್ಲ ಸಿಗಬೇಕು ಅಂತ ಹೇಳುವಂಥ ಉದ್ದೇಶವಾಗಿ ನಾವು ಮುಂದುವರಿತಿದ್ದೇವೆ. ನಿಮ್ಮ ಸಹಕಾರದಿಂದ ಆ ಉದ್ದೇಶವನ್ನು
ನಮಗೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳುವ ನಂಬಿಕೆ ಮೇಲೆ ಈ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಾನು ಡಾಕ್ಟರ್ PV ಭಂಡಾರಿ, ಮನೋವೈದ್ಯ, ಆಟಿಸಮ್ ಸೊಸೈಟಿ ಉಡುಪಿ ಇದರ ಸ್ಥಾಪಕ ಅಧ್ಯಕ್ಷ. ನಮ್ಮ ಆಟಿಸಮ್ ಸೊಸೈಟಿ ಉಡುಪಿ, AV ಬಾಳಿಗ ಸ್ಮಾರಕ ಆಸ್ಪತ್ರೆ, ಕಮಲಿಯ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಇವರುಗಳ ಜಂಟಿ ಆಶ್ರಯದಲ್ಲಿ ಕಲಾ ಸೌರಭ ಅನ್ನುವಂತಹ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳ, ಅಂದರೆ ಸ್ಪೆಷಲಿ ಚಾಲೆಂಜ್ಡ್ ಚಿಲ್ಡ್ರನ್, ಇವರ ಒಂದು ಕಲ್ಚರಲ್ ಶೋವನ್ನು ಕಳೆದ 3 ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದು 3ನೇ ವರ್ಷ. ಈ ವರ್ಷ ಡಿಸೆಂಬರ್ 14ರಂದು ನಾರಾಯಣಗುರು ಹಾಲ್ ನಮ್ಮ ಬನ್ನಂಜೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಇದು ಬೆಳಗಿನಿಂದ ಸಂಜೆಯವರೆಗೆ ಈ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳು ಸುಮಾರು 16 ಶಾಲೆಗಳಲ್ಲಿ ಉಡುಪಿ ಜಿಲ್ಲಾದ್ಯಂತ ಕಲಿತಾ ಇದ್ದಾರೆ. ಈ ಮಕ್ಕಳಿಗೆ ಅವರ ಒಂದು ಟ್ಯಾಲೆಂಟ್ಸನ್ನು ಜನಸಾಮಾನ್ಯರ ಮುಂದೆ ಎಕ್ಸಿಬಿಟ್ ಮಾಡಲಿಕ್ಕೆ ಒಂದು ವೇದಿಕೆ, ಇದು ಏಕೈಕ ವೇದಿಕೆ ಅಂತ ಹೇಳಿದರೂ ತಪ್ಪಾಗಲಾರದು. ಎಲ್ಲ ಶಾಲೆಗಳನ್ನು ಸೇರಿಸಿ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಬಹಳಷ್ಟು ಖರ್ಚು ಇದೆ. ಸಾಧಾರಣವಾಗಿ ಆ ದಿನದ ಕಾರ್ಯಕ್ರಮಕ್ಕೆ ಸುಮಾರು 3 ಲಕ್ಷದವರೆಗೆ ಖರ್ಚು ಇದೆ. ಹಾಗೆಯೇ ನಾವು ಇದರ ಒಟ್ಟಿಗೆ ಆಟಿಸಮ್ ಸೊಸೈಟಿ ಉಡುಪಿ ಇವರು ಒಂದು ಸ್ಪೆಷಲ್ ಆಗಿ ಆಟಿಸಮ್ ಮಕ್ಕಳಿಗೆ ಒಂದು ಟ್ರೀಟ್ಮೆಂಟ್ ಫೆಸಿಲಿಟಿಯನ್ನು ಮಾಡಬೇಕು ಅನ್ನುವ ಒಂದು ಇದನ್ನು ಗುರಿಯನ್ನು ಇಟ್ಟುಕೊಂಡು ನಮ್ಮ ಉಡುಪಿ ಸುತ್ತಮುತ್ತ ಇರುವಂತಹ ಶಾಲೆಗಳಲ್ಲೇ ಈ ಒಂದು ಟ್ರೀಟ್ಮೆಂಟ್ ಫೆಸಿಲಿಟಿಯನ್ನು ಇನ್ಕಾರ್ಪೊರೇಟ್ ಮಾಡಬೇಕು ಅನ್ನುವ ಒಂದು ಏಮನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಈ ಒಂದು ಕಾರ್ಯಕ್ರಮ ಒಂದು ಫಂಡ್ ರೈಸಿಂಗ್ ಕಾರ್ಯಕ್ರಮ ಆಗಿರುತ್ತೆ. ಆದ್ದರಿಂದ ಸಹೃದಯರು ನೀವುಗಳು ಯಾರಾದರೂ ಇಷ್ಟಪಟ್ಟಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಪೋರ್ಟ್ ಮಾಡಿ ಏನು ನೀವು ಹಣವನ್ನು ಕೊಡ್ತೀರಾ ಅಥವಾ ಬೇರೆ ಯಾವುದೇ ರೂಪದಲ್ಲಿ, ಅಂದರೆ ಈವನ್ ಏನಾದರೂ ಥಿಂಗ್ಸು ಇಂಥದ್ದೇನಾದರೂ ಕೊಡುವುದಿದ್ರೆ ಇದರ ಬಗ್ಗೆ ನಮ್ಮ ಆಟಿಸಮ್ ಸೊಸೈಟಿ ಉಡುಪಿಯ ಅಧ್ಯಕ್ಷರಾದ ಶ್ರೀಮತಿ ಅಮಿತಾ ಪೈ ಹಾಗೂ ಕೋಆರ್ಡಿನೇಟರ್ ಆಗಿರುವಂಥ ಶ್ರೀಯುತ ಕೀರ್ತೇಶ್ ಇವರನ್ನು ಸಂಪರ್ಕಿಸ್ಬೋದು. ಅವರ ಒಂದು ಫೋನ್ ನಂಬರನ್ನು ಕೂಡ ಈ ವಿಡಿಯೋಲ್ಲಿ ಹಾಕಿದ್ದೇವೆ. ಮುಖ್ಯವಾಗಿ ನಮ್ಮ ಉದ್ದೇಶ ಇಷ್ಟೇ, ಈ ವಿಶೇಷ ಸಾಮರ್ಥ್ಯ ಇರುವಂಥ ಮಕ್ಕಳು ಏನಿದ್ದಾರೆ ಅವರಿಗೆ ಜನಸಾಮಾನ್ಯರ ನಡುವೆ ಒಂದು ಒಳ್ಳೆಯ ಜೀವನ ಬದುಕುವಂತೆ ಆಗಬೇಕು, ಅವರು ಖುಷಿಯಾಗಿ ಇರಬೇಕು ಅನ್ನುವಂಥ ಒಂದು ಕಾರಣದಿಂದ ಈ ವೇದಿಕೆಯನ್ನು ನಾವು ಹುಟ್ಟು ಹಾಕಿದ್ದೇವೆ. ದಯವಿಟ್ಟು ನೀವೆಲ್ಲ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಂದ್ರಕಲಾರಾವ್ ಕದಿಕೆ ಮಾತಾಡ್ತಾ ಇರೋದು. ವಿಷಯ ಈಗಾಗಲೇ ವಿಡಿಯೋಸ್ ನೋಡಿದ್ದೀರಾ. ದೇವರ ಮಕ್ಕಳು, ವಿಶೇಷ ಮಕ್ಕಳು, ಕಲಾ ಸೌರಭ, ಕುಸುಮಗಳ ಕೌಶಲ್ಯ ಕಲರವ. ಪ್ರತಿ ವರ್ಷ ಇವರು ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಈ ತಂಡ ಪ್ರತಿ ವರ್ಷ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೋಗಿ ಆ ಮಕ್ಕಳ ಮನೋರಂಜನೆ ಕಾರ್ಯಕ್ರಮ, ಕಾಂಪಿಟೇಷನ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪ್ರೀತಿಯಿಂದ ಖುಷಿಯಿಂದ ನೋಡ್ತಾ ಇದ್ದೇನೆ. ಹಾಗೆ ಇವರು ಹಲವಾರು ಕಡೆಯ ಶಾಲೆಗಳಿಂದ ಮಕ್ಕಳನ್ನು ಕರೆಸ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವುದೇ ಒಂದು ಚ್ಯುತಿ ಆಗದಾಗೆ, ಅವರಿಗೆ ಸಮಸ್ಯೆ ಆಗದಾಗೆ ನೋಡ್ಕೊಳ್ತಾರೆ. ಹಾಗೆ ಪ್ರತಿ ವರ್ಷ ಸಹ ಇವರು
ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಇನ್ಫಾರ್ಮೇಷನ್ನು ಆ ಈಗ ನೋಡಿದ ವೀಡಿಯೋಸಲ್ಲಿ ನಿಮಗೆ ಸಿಕ್ಕಿದೆ ಆಲ್ರೆಡಿ. ಹಾಗೆ ನೀವು ಸಹ ಬಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತು ಆ ಮಕ್ಕಳ ಪ್ರೋಗ್ರಾಮು, ಕಾಂಪಿಟೇಷನು, ಆ ಮಕ್ಕಳ ಆ ಒಂದು ಮುಗ್ಧತೆ, ದೇವರ ಮಕ್ಕಳನ್ನು ನೋಡುವ ಅವಕಾಶ, ಭಾಗ್ಯ ನಿಮಗೂ ಸಿಗಲಿ. ನೀವು ಬನ್ನಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತ್ಕೊಳ್ಳಿ. ಹಾಗೆಯೇ ಅದರ ಜೊತೆಗೆ ಆ ಮಕ್ಕಳಿಗೆ ಆಶೀರ್ವಾದ, ಹಾರೈಕೆ, ಪ್ರೋತ್ಸಾಹ, ಹಾಗೆ ನಮ್ಮಿಂದಾಗುವ ಹೆಲ್ಪ್ ನಾವು ಮಾಡುವ ಅಂತ ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಹಾಗೆ ಒಂದು ಕೃತಜ್ಞತೆ ಸಲ್ಲಿಸಲೇಬೇಕು ತನು ಓಲಗ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ವಿಶೇಷ ಮಕ್ಕಳ, ನಮ್ಮ ದೇವರ ಮಕ್ಕಳ ವೀಡಿಯೋಸನ್ನು ನಿಮ್ಮ ಯೂಟ್ಯೂಬಲ್ಲಿ ಪ್ರಸಾರ ಮಾಡ್ತಾ ಇದ್ದೀರಾ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಲ್ಪ್ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.